ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸಹಿಕಾಗಿತ್ತು ವೆದರು ಅಂತ ಮನೆ ಮೇಲ್ಗಡೆ ಹೋದೆ. ಇಲ್ಲಿ ನೋಡಿದೆ ಬ್ಯೂಟಿ ಆಗಿದೆ ವೆದರು. ನೋಡೋಕ್ಕೆ ಎರಡು ಕಣ್ಸಾಲ್ದು ಸೂಪರಾಗಿತ್ತು. ನೋಡಿ, ನಾನು ಇಲ್ಲಿಂದನೇ ತೋರಿಸ್ತೀನಿ. ಇವಾಗ ನಾನು ಕಾರ್ ವಾಷಿಂಗ್ ಮಾಡೋದು ವೈಟ್ ಬಿಲ್ಡಿಂಗ್ ಅದೇನೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಈ ಫುಲ್ಲು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಏನು ಗೊತ್ತಾ ಫ್ರೆಂಡ್ಸ್, ಫುಲ್ ಡೌನು ಇದು. ಅದಕ್ಕೆ ಭಯ ಬಂದ್ಬಿಟ್ಟು ಫೋನ್ನ ಆಫ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಸರಿ, ಫೋನ್ ಆಫ್ ಮಾಡ್ಬಿಟ್ಟು ನಾನು ಶಂಕರ್ ಮೆಟಸ್ ಹತ್ರ ಹೋಗ್ತೀನಿ ಫ್ರೆಂಡ್ಸ್. ಬಾತ್ರೂಮ್ ಬಾಕ್ಲಕ್ಕೈತೆ. ನಾನೇ ಹೋಗ್ಬಿಟ್ಟು ಕೀ ತಗೊಬಂದು ಓಪನ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಇದೇ ನಾನು ಬಕೆಟು, ಇದರಲ್ಲೇ ವಾಶ್ ಮಾಡೋದು. ಇದು ಬಾತ್ರೂಮ್ ಒಳಗಡೆ ಹೋಗ್ತಾಯಿದ್ದೀನಿ. ಬಟ್ಟೆ ಅಲ್ಲಿ ಹಾಕಿದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಇಲ್ಲಿ 5 ಲಕ್ಷ 6 ಲಕ್ಷ ಕೊಟ್ಟು ಮನೆ ಲೀಸ್ಗೆ ಹಾಕಿಸ್ಕೊಂಡಿರ್ತಾರೆ. 60 ರೂಪಾಯಿ 70 ರೂಪಾಯಿ ಕೊಟ್ಟು ಒಂದು ಬಟ್ಟೆ ತೊಗೊಳಕ್ಕಾಗಲ್ಲ ಅವ್ರ ಕೈಲಿ. ನಮ್ಮ ಬಟ್ಟೆಲ್ಲ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಮೊದಲನೇ ಕಾರನ್ನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಗಲೀಜು ಜಾಸ್ತಿ ಇದೆ, ತುಂಬ ಗಲೀಜು ಜಾಸ್ತಿ ಇದೆ. ಇವತ್ತೆಲ್ಲ ಫುಲ್ ಕಾರುಗಳು ಗಲೀಜು ಜಾಸ್ತಿ ಇದೆ. ತುಂಬ ಅಂದರೆ ತುಂಬ ಜಾಸ್ತಿ ಇದೆ, ಹೇಳೋಕ್ಕಾಗದಿರೋ ಅಷ್ಟು ಜಾಸ್ತಿ ಇತ್ತು ಇವತ್ತು. ಎಲ್ಲ ಚೆನ್ನಾಗಿ ತೊಳೆದೆ. ಆದ್ರೂ ಏನು ಮಾಡಲಿ, ತೊಳಿಲೇಬೇಕಲ್ವ, ಇಲ್ಲಾಂದರೆ ಅವರು ಕಾಸು ಕೊಡಲ್ಲ, ಅವರು ಇದು ಮಾಡ್ತಾರೆ. ನಾನು ತೊಳಿಲೇಬೇಕಂದ ತಕ್ಷಣ ಎಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ, ನೀರು ಹಾಕಾಯಿತು. ಇವಾಗ ಬಟ್ಟೆ ತೊಗೊಂಡು ಒರೆಸ್ತಾಯಿದ್ದೀನಿ. ಬಟ್ಟೆಲಿ ಒರೆಸೋದು ಬೇಗನೆ ಒರೆಸ್ಬೋದು, ನೀರು ಹಾಕೋದು ಸ್ವಲ್ಪ ಕಷ್ಟ. ಯಾಕಂದರೆ ಎಲ್ಲ ಕೊಳೆಗಳು ನೀರಲ್ಲೆಲ್ಲ ಹೋಗೋದು, ಅದರಿಂದ ನೀರಲ್ಲಿ ಸ್ವಲ್ಪ ಕಷ್ಟ. ಬಟ್ಟೆಲಿ ಈಸಿ. ಚೆನ್ನಾಗಿ ಒರೆಸಿ ಅಮ್ಕಿ ಒರೆಸ್ಬೇಕು. ಕೈಗಳೆಲ್ಲ ನೋವು ಬರ್ತವೆ, ಏನು ಮಾಡೋದು, ಒರೆಸ್ಲೇಬೇಕು. ಈ ಕಾರು ಬೇಗನೆ ಒರೆಸ್ಬಿಟ್ಟೆ ಅಂದ್ಕೊಂಡೆ, ಆದರೆ ಇವಾಗ ಲಾಸ್ಟಲ್ಲಿ ಫಿನಿಶಿಂಗ್ ನೋಡಿ ಫ್ರೆಂಡ್, ಸಾಕಾಗಿ ಬಂದಿದೆ. ಫುಲ್ ಶೈನಿಂಗು, ಬ್ಯೂಟಿಯಾಗಿ ಬಂದಿದೆ. ಶೈನಿಂಗ್ ಹಾಕೋದು ಬೇಡ, ನಾನು ಕಾರ್ ಒರೆಸ್ಬಿಟ್ರೆ ಅಷ್ಟು ಸಾಕಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಈ ಕಾರ್ ತೊಳಿಬೇಕು ಫ್ರೆಂಡ್ಸ್. ಇದು ಎಷ್ಟು ಗಲೀಜಿದೆ ಗೊತ್ತಾ ಫ್ರೆಂಡ್ಸ್. ನೋಡಿ, ನಾನು ನಿಮ್ಗೆ ಒಂದು ಟೈರ್ ತೋರಿಸ್ತೀನಿ. ಸಖತ್ ಗಲೀಜಿದೆ ಫ್ರೆಂಡ್ಸ್. ಇದು ತೊಳೆಯೋದಂತೂ ತುಂಬ ಕಷ್ಟದ ಕೆಲಸ. ಏನು ಮಾಡಲಿ, ತೊಳಿಲೇಬೇಕಲ್ವ ನಾವು ಅಂತ ಸ್ಟಾರ್ಟ್ ಮಾಡಿದೆ ಫ್ರೆಂಡ್. ನೀರು ಹಾಕ್ತೆ ಸ್ಟಾರ್ಟಿಂಗು. ಫುಲ್ ನೀರು ಹಾಕಿದ್ದೀನಿ, ಚೆನ್ನಾಗಿ ನೀರು ಹಾಕ್ತಿದ್ದೀನಿ. ಏನು ಮಾಡೋದು, ತೊಳಿಲೇಬೇಕು. ತೊಳೆದು ಸಾಕಾಗ್ಬಿಡುತ್ತೆ, ಅಷ್ಟು ತೊಳಿಬೇಕು ಫ್ರೆಂಡ್ಸ್. ನೀರು ನೋಡಿ, ಇದಕ್ಕೆ ಹೆವಿ ಹಾಕ್ತಿದ್ದೀನಿ, ಸೈಕಾಗಿ ಹಾಕ್ತಿದ್ದೀನಿ. ಯಾಕಂದರೆ ಫುಲ್ ಕೆಳಗಡೆ ಗಲೀಜಿದೆ, ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ತೊಳಿಲೇಬೇಕು, ಇಲ್ಲಾಂದರೆ ಬೈತಾರೆ, ಯಾಕಪ್ಪ ಚೆನ್ನಾಗಿ ತೊಳೆದಿಲ್ಲ ಅಂತ. ಅದಕ್ಕೂ ಬೈಸ್ಕೋಬೇಕು. ಆಮೇಲೆ ಬೆಳಗ್ಗೆ ಸೈಕ್ ಮಾಡಿಬಿಡ್ತಾರೆ. ನಾನು ಬೇರೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಇನ್ನೂ ಏನಂತಾರ ಗೊತ್ತಿಲ್ಲ ಫ್ರೆಂಡ್ಸ್, ನೋಡಬೇಕು. ನೋಡಿ ಫ್ರೆಂಡ್ಸ್, ನಾನು ನಾಳೆ ವಿಡಿಯೋದಲ್ಲಿ ಒಂದು ತಪ್ಪು ಮಾಡಿದೆ. ಅದೇನು ಅಂತ ನಮ್ಮ ಪ್ರಶಾಂತ್ ಭಾಯಿ ಇವರು ಕಂಡಿಡಿದು ನನಗೆ ಹೇಳಿದ್ದಾರೆ. ಏನಂದರೆ, ಕಾರ್ ನಂಬರ್ ನಾನು ತೋರಿಸ್ತಾ ಇದ್ದೆ, ಅದಕ್ಕೆ ಅದನ್ನು ತೋರಿಸ್ಬಿಡ್ದು ಅಂತ ಹೇಳಿದ್ದಾರೆ. ಈ ಥರ ಒಳ್ಳೊಳ್ಳೆ ವಿಷಯ ಹೇಳ್ತಾರೆ ಅವರು ನಮಗೆಲ್ಲ ಬಾಯಿ ಇದ್ದಂಗೆ. ಪ್ರಶಾಂತ್ ಬಾಯಿಗೆ ಒಂದು ಜೈ ಹೇಳ್ತಾ ಮುಂದೆ ಹೋಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಾದರೂ ಈ ಕಾರ್ ವಾಷಿಂಗ್ ಮಾತ್ರ ನಿಂತಿಲ್ಲ. ಈ ಕಾರು ಜಾಸ್ತಿ ಗಲೀಜಿದೆ, ಅದೆಲ್ಲಿ ಹೋಗಿದೆ, ಏನು ಮಾಡ್ಕೊಂಡಿದೆ ಅಂತ ಗೊತ್ತಿಲ್ಲ. ಹೆವಿ ಮಣ್ಣಿದೆ. ಫುಲ್ ತೊಳಿತಾ ಇದ್ದೀನಿ ನೀಟಾಗಿ. ಸುಮ್ಮನೆ ಸಖತ್ ಸೈಕೈತೈತೆ, ಎಷ್ಟು ತೊಳೆದ್ರೂ ಇದಾಯ್ತಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವಾಗ ಹೆಂಗೆ ತೊಳೆದಿದ್ದೀನಂತ ಆ ಟೈರ್ಗಳೆಲ್ಲ ಗೊತ್ತಾಗುತ್ತೆ. ಆ ಟೈರ್ಗಳು ಆವಾಗಲೇ ಮಣ್ಣಿಂದ ಹೆಂಗೆ ಇದಾಗಿತ್ತು, ಇವಾಗ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್. ಸಾಕಾಗಿ ತೊಳೆದಿದ್ದೀನಲ್ವಾ. ಈ ಕಾರ್ ಹೆಸರು ಬಂದು ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲರ ಮೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಸ್ವಿಫ್ಟ್ ಅಂತ. ಇದು ಸಾಕಾಗಿದೆ ಕಾರು. ಒಳಗಡೆಯಿಂದ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಇದು ಅಂತೂ ಹೆವಿ ಸೈಕಾಗಿ ಗಲೀಜಾಗ್ಬಿಟ್ಟಿತ್ತು. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಆದರೂ ಜಾಸ್ತಿನೇ ನೀರು ಹಾಕ್ತಿದ್ದೀನಿ, ನೀವು ನೋಡ್ಬೋದು, ಈ ವಿಡಿಯೋದಲ್ಲಿ ಕಾಣಿಸುತ್ತೆ. ಫುಲ್ ಜಾಸ್ತಿ ನೀರು ಹಾಕ್ತಿದ್ದೀನಿ. ಇನ್ನು ಕೆಳಗಡೆ ಎಲ್ಲ ವೀಡಿಯೋ ತೋರಿಸೋಣ ಅಂದರೆ ಅದು ಆ್ಯಂಗಲ್ ಸರಿ ಇರಲಿಲ್ಲ, ಕ್ಲೀನಾಗಿರಲಿಲ್ಲ. ಅದಕ್ಕೆ ನಾನು ಥರ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಸಖತ್ತಾಗಿ ಬರುತ್ತೆ ಈ ಕಾರ್ ಮಾತ್ರ. ಫಿನಿಶಿಂಗ್ ಲಾಸ್ಟಲ್ಲಿ ನೋಡಿದರೆ ನೀವು ಸೈಕಾಗ್ಬಿಡ್ತೀರ. ಜಾಸ್ತಿ ಕಷ್ಟಪಟ್ಟು ತೊಳಿತಾಯಿದ್ದೀನಿ ಇದನ್ನಂತೂ ಹೆವಿ ಕಷ್ಟ ಆಗಿ. ಏನು ಅಂತ ಗೊತ್ತಿಲ್ಲ. ನೆನ್ನೆ ನೈಟ್ ಬಂದು ತೊಳಿದ್ದೀನಿ, ಆದರೆ ಇವತ್ತು ಬೆಳಿಗ್ಗೆ ಇಷ್ಟೊಂದು ಗಲೀಜಾಗಿದೆ ಅಂದರೆ ಸ್ವಲ್ಪ ಕಷ್ಟ ಇದೆ ಈ ಕಾರ್ ವಾಷಿಂಗ್ ಅಂತ ನಿಮ್ಗೆ ಇವಾಗ ಅನಿಸುತ್ತೆ. ನೋಡಿ ಹಿಂಗಾಗಿದೆ ಅಂತ. ನನಗಂತೂ ಸಾಕಾಗೈತೆ. ಹೆಂಗೋ ಫ್ರೆಂಡ್, ಮಸ್ತಾಗಿ ಬಂತು ಕಾರು ಒರೆಸಾದ್ಮೇಲೆ. ನೋಡಿ, ಫುಲ್ ಶೈನಿಂಗ್ ಇದೆ. ಈ ಕಾರ್ ಯಾರು ತೊಳ್ದಾರೆ ಅಂದರೆ ನಾನು ತೊಳೆದೆ ಅಂತ ಪಕ್ಕ ಹೇಳ್ತಾರೆ ಫ್ರೆಂಡ್ಸ್. ಪಕ್ಕ ಮಿಸ್ ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ.
ಹಿಂಗೆ ತೊಳ್ದೆ ಹಿಂಗೆ ಫಿನಿಶ್ ಆಯಿತು ಲಾಸ್ಟ್ ಕಾರ್. ಅದು ಬಟ್ಟೆ ಒಣಗಿ ಹಾಕಿದ್ದೀನಿ. ಇಲ್ಲಿ ಬಟ್ಟೆ ಏನು ಕೂಡ ಹಾಕ್ದೆ ಅಂದರೆ ಗೊತ್ತು ನಿಮ್ಗೆ, ಆವಾಗಲೇ ಹೇಳಿದೆ. ಇದು ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡಿರಿ ಶಂಕರ್ ಮಠ ಬೇಸ್ಮೆಂಟ್. ಇದು ಈ ಥರ ಇದೆ, ಪೀಸ್ ಆಗಿದೆ. ಇದು ಮುಗಿಸ್ಕೊಂಡು ಇವಾಗ ನಾನು ಆಕ್ಸಿಸ್ ತತ್ವಂಗೆ ಹೋಗಬೇಕು. ಆಕ್ಸಿಸ್ ತತ್ವಂಗೆ ಹೋಗೋಕ್ಕಿಂತ ಮುಂಚೆ ಈ ಬ್ಯೂಟಿಫುಲ್ ನೇಚರನ್ನೇ ಕಣ್ಣು ತುಂಬ್ಕೊಳ್ಳಿ ಫ್ರೆಂಡ್ಸ್. ನೀವು ಈ ಮನೆ ಒಂದು ಬರುತ್ತೆ ಫ್ರೆಂಡ್ಸ್. ಈ ಮನೇಲಿ ಏನೋ ಒಂದು ರಹಸ್ಯ ಇದೆ. ಆ ರಹಸ್ಯ ನಾನು ನಿಮಗೆ ಫ್ಯೂಚರ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ ಆ ಥರ ಸೈಕಾಗಿದೆ ಅಂದರೆ ನೋಡೋಕೆ ಎರಡು ಕಣ್ಸಲ್ಲ ಫ್ರೆಂಡ್. ಇದು ನೆಕ್ಸ್ಟ್ ಇಲ್ಲೊಂದು ಏನೋ ಬಿಲ್ಡ್ ಮಾಡ್ತವ್ರೆ. ಆ ಬಿಲ್ಡಿಂಗ್ ಕಟ್ಟಾದ್ಮೇಲೆ ಅಲ್ಲೋ ಕಾರ್ ವಾಷಿಂಗ್ ಹಿಡ್ಕೊಂಡು ನಾನೇ ಕಾರ್ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಹಂಗೆ ಹೇಳ್ತಿದ್ದಂಗೆ ನೋಡ್ರಿ ಆಕ್ಸಿಸ್ ತತ್ವಂ ಬಂತು. ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಆಕ್ಸಿಸ್ ತತ್ವಂಗೆ ಒಂದು ಜೈ ಎಂದು ಒಳಗಡೆ ಹೋಗ್ತಿದ್ದೀನಿ. ನೋಡಿ ಹೋಗಿದ ತಕ್ಷಣ ಬಿಳಿ ಐರಾವತ ಬಂತು. ಇದು ಇವತ್ತು ತೊಳೆಯಲ್ಲ ಫ್ರೆಂಡ್ಸ್, ಯಾಕಂದರೆ ನೆನ್ನೆ ತೊಳೆದಿದ್ದೀನಿ. ಇದು ಇವತ್ತು ತೊಳೆಯೋಕ್ಕೆ ಚಾನ್ಸೇ ಇಲ್ಲ. ಇವಾಗ ನೆಕ್ಸ್ಟ್ ಏನಿದ್ರು ನಾನು ಈ ಕಾರ್ ತೊಳೆಯೋದು ಅಷ್ಟೇ ಫ್ರೆಂಡ್ಸ್. ನಿನ್ನೆ ಓನರ್ ಹೇಳಿದ್ರು ಅಂದ್ಬಿಟ್ಟು ಲೈಟ್ ಆಫ್ ಮಾಡ್ಕೊಂಡು ತೊಳೆದೆ. ಇವಾಗ ವೀಡಿಯೋ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಲೈಟ್ ಆನ್ ಮಾಡ್ಕೊಂಡು ತೊಳಿತೀನಿ. ಹೋಗ್ಬೇಕಾರೆ ಪಕ್ಕ ಆಫ್ ಮಾಡೇ ಹೋಗ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇದಂತೂ ಪಕ್ಕ ಸತ್ಯ. ನೋಡಿ ಕಾರು ಫುಲ್ಲು ಗಲೀಜಾಗಿದೆ, ಅದಕ್ಕೆ ಜಾಸ್ತಿ ನೀರು ಹಾಕಿದ್ದೀನಿ. ಫುಲ್ ಬೇಗ ತೊಳ್ತಿದ್ದೀನಿ, ಯಾಕಂದರೆ ಇದನ್ನೇ ತೋರಿಸಿದ್ದೀನಿ ಹೆಂಗೆ ತೊಳೆಯೋದು ಅಂತ. ಅದಕ್ಕೆ ಫುಲ್ ಸೈಕಾಗಿ ತೊಳೆದಿದ್ದೀನಿ. ಮಸ್ತ್ ಶೈನ್ ಬಂದೈತೆ. ಇವಾಗ ಲೈಟ್ ನೋಡ್ಕೊಳ್ಳಿ, ಲೈಟ್ ಆಫ್ ಮಾಡೋಕೆ ಹೋಗ್ತಿದ್ದೀನಿ. ಲೈಟ್ ಆಫ್ ಮಾಡಿದೆ, ಓನರ್ ಏನೂ ಬೈಯಲ್ಲ ಅಷ್ಟೇ ಫ್ರೆಂಡ್ಸ್. ಕಾರಂತೂ ಚೆನ್ನಾಗಿ ಬಂತು. ಇವಾಗ ನೆಕ್ಸ್ಟ್ ಕಾರ್ ತೊಳೆಯೋಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ತೊಳಿಬೇಕಾಗಿದೆ ಈ ಕಾರ್ ಫ್ರೆಂಡ್ಸ್. ಓಹೋ ಇನ್ನೊಂದು ಪಕ್ಕದಲ್ಲಿ ಕಾರ್ ಇಲ್ಲ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೊಬ್ಬ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ್, ಬೇರೆ ಯಾರಿಗೂ ಗೊತ್ತಾಗಲ್ಲ ನೋಡಿ. ಆದರೆ ಇವಾಗ ನೋಡಿ, ನಿನ್ನೆ ಇಲ್ದಿದ್ದ ಕಾರು ಇವತ್ತಿದೆ. ನಿನ್ನೆ ಇರಲಿಲ್ಲ, ಖುಷಿಯಾಗಿತ್ತು. ಇವತ್ತಿದೆ, ಏನು ಮಾಡೋಕ್ಕಾಗಲ್ಲ, ತೊಳಿಲೇಬೇಕು ನೋಡಿ. ಇವಾಗ ಇದೇನು ಜಾಸ್ತಿ ಗಲೀಜಾಗಲ್ಲ, ಇದು ಸಿಂಪಲಾಗಿ ತೊಳ್ಬಿಡ್ತೀನಿ. ಯಾಕಂದರೆ ಇದು ಜಾಸ್ತಿ ಧೂಳಿರುತ್ತೆ ಅಷ್ಟೇ, ಜಾಸ್ತಿ ಮಣ್ಣು ಥರ ಗಲೀಜು ಥರ ಏನಿರಲ್ಲ, ನೋಡ್ಕೊಳ್ಳಿ ಅಷ್ಟೇ. ನೋಡಿ ಬೇಗನೆ ತೊಳ್ಬಿಡ್ತೀನಿ. ಏನಿದ್ರು ಗ್ಲಾಸ್ಗೆ ಮೇಲ್ಗಡೆ ಟಾಪ್ ಕೆಳಗಡೆ ಅಷ್ಟು ನೀರು ಹಾಕೋದು, ಜಾಸ್ತಿ ನೀರೆಲ್ಲ ಇದು ಮಾಡಲ್ಲ. ಯಾಕಂದರೆ ಇದು ಯಾವಾಗಲೂ ತೊಳಿದಿರ್ತೀನಿ, ಅದಕ್ಕೆ ಫ್ರೆಂಡ್ಸ್. ಅದು ಚೆನ್ನಾಗಿ ಬರುತ್ತೆ, ಏನೂ ಇದಾಗಲ್ಲ. ನೋಡ್ಕೊಳ್ಬೇಕಾರೆ ನಿಮಗೆ ತೋರಿಸ್ತೀನಿ ಲಾಸ್ಟ್ ಎಂಡಲ್ಲಿ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ತೊಳ್ಕೊಂಡಿರ್ತೀನಿ ಫ್ರೆಂಡ್ಸ್ ಈ ಥರ ಕಾರುಗಳೆಲ್ಲ. ಇಲ್ಲ ಅಂದರೆ ಏನು ಮಾಡೋದು ಫ್ರೆಂಡ್ಸ್, ಕಾಯಕವೇ ಕೈಲಾಸ. ಕಾರ್ ವಾಷಿಂಗ್ ಏನಂತಿನ ಕೆಲಸ ಆ ಥರ ಆಗಿಬಿಟ್ಟಿದೆ. ಏನು ಮಾಡೋದು ನನಗೂ ಗೊತ್ತಾಯ್ತಲ್ಲ, ಬರೀ ಕಾರ್ ವಾಷಿಂಗೇ ಮಾಡ್ತಾಯಿದ್ದೀನಿ. ಬೇರೆ ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಏನು ಮಾಡೋದು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ನೆಕ್ಸ್ಟು. ಅದಕ್ಕೆ ನಾನು ಫಸ್ಟ್ ಫೋಟೋನ ತೋರಿಸ್ತೀನಿ, ಮುಂದೆ ನೋಡ್ಕೊಳ್ಳಿ. ಇದು ನೋಡ್ಕೊಳ್ಳಿ, ಈ ಕಾರು ಇವಾಗ